ಕ್ರಿಸ್ತನು ನಮ್ಮ ಸೃಷ್ಟಿಕರ್ತನು, ಆತನೊಬ್ಬನೇ ನಮ್ಮ ರಾಜಾದಿರಾಜನು, ಕ್ರಿಸ್ತನೊಬ್ಬನೇ ನ್ಯಾಯಾಧಿಪತಿಯು, ಆತನು ಅತಿ ಬೇಗನೆ ಬರಲಿದ್ದಾನೆ. ಈ 13ನೇ ಪಾಠದಲ್ಲಿ ಅತಿ ಉನ್ನತವಾಗಿರ್ತಕ್ಕಂಥ ಒಂದು ಸಂದೇಶ ನಿಮಗೋಸ್ಕರ ನನಗೋಸ್ಕರ ಕಾಯ್ತಾ ಇದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಅದ್ಭುತ ಸ್ವರೂಪನು, ಕಾರಣಕರ್ತನು, ಯೇಸು ಕ್ರಿಸ್ತನು, ಕರುಣಾನಿಧಿಯು ನಮ್ಮೆಲ್ಲರಿಗೂ 13ನೇ ಪಾಠಕ್ಕೆ ತಂದಿದ್ದಾನೆ. ಈ ಕೊನೆಯ ಪಾಠದಲ್ಲಿ ಇರ್ತಕ್ಕಂಥ ತಿರುಳನ್ನ, ಸಂದೇಶವನ್ನ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. 3 ತಿಂಗಳು ಸತತವಾಗಿ ತಮ್ಮ ಸಮಯವನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಕೊಟ್ಟಂತ ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ತುಂಬ ಸಂತೋಷ. ನಮಸ್ಕಾರ. ಈ 13ನೇ ಪಾಠದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ, ಕ್ರಿಸ್ತನಿಗೋಸ್ಕರ ನಾವು ಯಾವ ರೀತಿ ಜೀವಿಸಬೇಕು ಎಂಬತಕ್ಕಂಥ ಅಂಶವನ್ನು ನಾವು ಕಲಿಲಿಕ್ಕೆ ಹೋಗ್ತಾ ಇದ್ವಿ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೇನೆ. ಕೀರ್ತನೆ 27. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಈ ತ್ರೈಮಾಸಿಕದಲ್ಲಿ ಕೀರ್ತನೆಯ ಪುಸ್ತಕದಲ್ಲಿ ಇಷ್ಟೆಲ್ಲ ಅಂಶಗಳಿದೆಯಾ ಎಂಬತಕ್ಕಂಥ ಆಶ್ಚರ್ಯಗತವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಒಂದು ಕಡೆ ಆತನು ಸೃಷ್ಟಿಕರ್ತನು, ಒಂದು ಕಡೆ ರಾಜಾದಿರಾಜನು, ಒಂದು ಕಡೆ ನ್ಯಾಯಾಧೀಶನು ಎಂಬತಕ್ಕಂಥ ಅಂಶವನ್ನು ಅದ್ಭುತವಾಗಿ ಒಂದೊಂದು, ಮೊದಲನೇದಾಗಿ ಇಷ್ಟು ಜನ ಕೀರ್ತನೆಯನ್ನು ಬರೆದಿದ್ದಾರೆ ಅಂತಕ್ಕಂಥ ಅಂಶವನ್ನು ಕೇಳಿನೇ ಆಶ್ಚರ್ಯಪಟ್ವಿ. ಆದರೆ ಇವತ್ತು ಯಾವ ವಿಚಾರವಾಗಿ ನಾವು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ? ಇಷ್ಟೆಲ್ಲವನ್ನು ಕಲ್ತ್ಕೊಂಡ ಮೇಲೆ ನಾವು ನಿರೀಕ್ಷೆಯಲ್ಲಿರಬೇಕು, ಕಾಯ್ತಾ ಇರಬೇಕು. ಯಾಕೆಂದರೆ ಕೀರ್ತನೆಯಲ್ಲಿ ಎಲ್ಲವನ್ನ ತಿಳಿಸಿದವನು ಕ್ರಿಸ್ತನ ಬರೋಣವನ್ನು ಸಹ ತಿಳಿಸಿದ್ದಾನೆ. ಕ್ರಿಸ್ತನು ಬರುತ್ತಾನೆ, ಅದಕ್ಕೋಸ್ಕರ ಕಾದುಕೊಂಡಿರಬೇಕು. ಆತನು ಸೃಷ್ಟಿಕರ್ತನು, ಆತನು ನ್ಯಾಯಾಧಿಪತಿಯು, ಆತನು ರಾಜಾದಿರಾಜನು. ಇಷ್ಟೆಲ್ಲವೂ ಹೇಳಿದ ಮೇಲೆ ಆತನ ಬರೋಣಕ್ಕೋಸ್ಕರ ನಾವು ಕಾದುಕೊಂಡಿರಲೇಬೇಕು. ಅದು ಮಾತ್ರವಲ್ಲದ, ಈ ನಮ್ಮ ಪಯಣದಲ್ಲಿ ಕೀರ್ತನೆಗಳನ್ನು ನಾವು ಸಂಪೂರ್ಣವಾಗಿ ಕಲಿತುಕೊಂಡು ಬಂದಿರತಕ್ಕಂಥ ವಿಷಯದಲ್ಲಿ ಕೊನೆಯದಾಗಿ ಅಂತ್ಯದಲ್ಲಿ ಕೀರ್ತನಗಾರನು ಹೇಳ್ತಕ್ಕಂಥದ್ದು, ಕರ್ತನಿಗಾಗಿ ಕಾಯಿರಿ. ಕರ್ತನಿಗಾಗಿ ಕಾಯ್ತಕ್ಕಂಥದ್ದು ಕೇವಲ ಒಂದು ಸೋಮಾರಿಯ ಹಾಗೆ, ನಿರೀಕ್ಷೆ ಇಲ್ಲದವರ ಹಾಗೆ, ಏನೋ ಒಂದು ಯೋಜನೆ ಇಲ್ಲದವರ ಅಲ್ಲ. ಕರ್ತನಿಗಾಗಿ ಕಾಯೋದು ಅಂದರೆ ನಂಬಿಕೆಯಿಂದ, ಭರವಸೆಯಿಂದ, ಆ ಒಂದು ವಿಶ್ವಾಸದಲ್ಲಿ ನಾವು ಕಾಯ್ತಾ ಇರಬೇಕು. ಈಗ ಕೆಲವೊಂದು ಸಂದರ್ಭಗಳ ಉದ್ಭವ ಆಗುತ್ತೆ. ನಮ್ಮ ಆತ್ಮಿಕತೆಯನ್ನ ಮತ್ತು ಆ ದೇವರ ಜೊತೆ ಇರ್ತಕ್ಕಂಥ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನ ಆಡಿಸುವಂಥ ಕೆಲವು ಸಂದರ್ಭಗಳು ಬರ್ತವೆ. ಒಂದು ಸಾವಿರಬಹುದು, ಅಥವಾ ಒಂದು ನಿರಾಶೆಯ ವಿಚಾರ ಇರ್ಬೋದು, ಅಥವಾ ಒಂದು ಖಿನ್ನತೆಯ ವಿಚಾರ ಇರ್ಬೋದು. ಆವಾಗ ಯಾವ ರೀತಿ ಕಾಯೋದು ಪಾಸ್ಟರ್ ಪ್ರಸನ್ನ? ನಾನು ಹೇಳೋದಕ್ಕಿಂತ ಸತ್ಯವೇದಲ್ಲಿ ಹೇಳೋದನ್ನು ಕೇಳೋಣ. ಕೀರ್ತನೆಗಳು 30ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ, ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಈ ನೋಡ್ತಕ್ಕಂಥ ಸಂಗತಿಗಳು, ಪರಿಸ್ಥಿತಿಗಳು, ಅನುಭವಗಳು, ಸಾವು, ಮರಣ, ದುಃಖ, ಇವೆಲ್ಲವೂ ಸಹ ತಾತ್ಕಾಲಿಕ ಎಂಬುದನ್ನು ನೆನೆಸ್ಕೊಳ್ಬೇಕು. ಅಂತ್ಯದಲ್ಲಿ ನಮಗೆ ಕಾದುಕೊಂಡಿರ್ತಕ್ಕಂಥ ಆ ಶಾಶ್ವತವಾದಂಥ ಸಂತೋಷ ಇನ್ನೂ ನಮಗೆ ಗೊತ್ತಿಲ್ಲ. ಒಬ್ಬ ಬರಹಗಾರರಾದ ಶ್ರೀಮತಿ ವೈಟಮ್ಮನವರು ಹೇಳ್ತಾರೆ, ಆ ಪರಲೋಕ ಹೇಗಿದೆ ಎಂಬುದನ್ನು ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅಂತೆ. ಅಷ್ಟೊಂದು ಅದ್ಭುತವಾಗಿದೆ. ಅಲ್ಲಿಗೆ ಹೋಗಬೇಕಾದ್ರೆ ನಮಗೆ ಇಲ್ಲಿ ತಾಳ್ಮೆ ಬೇಕು. ಪ್ರತಿಯೊಬ್ಬರು ಸಹ ಈ ತಾಳ್ಮೆಯನ್ನು ಅನೇಕ ಸಾರಿ ಕಳೆದುಕೊಳ್ಳುತ್ತೇವೆ. ಯಾವ ಮನುಷ್ಯನು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾನೆ, ಆ ಮನುಷ್ಯನಿಗೆ ಪರಲೋಕಕ್ಕೆ ಸ್ಥಳರು ಸಿಕ್ಕುವುದಿಲ್ಲ. ಭಾನುವಾರದ ಪಾಠದಲ್ಲಿ ಹೇಳ್ತಕ್ಕಂಥದ್ದು ತಾಳ್ಮೆ ಇರಬೇಕೆಂಬುದಾಗಿ. ಈಗ ಅನೇಕ ಸಾರಿ ಒತ್ತಡಗಳಿವೆ. ನಮಗೆ ಬಹಳ ಕಷ್ಟಕರವಾದದ್ದೇನೆಂದರೆ ಕಾಯುತ್ತಿರುವುದೇ ಒಂದು ಒತ್ತಡ. ಈಗ ಎಷ್ಟೋ ಸಾರಿ ನಾವು
ಟ್ರೈನ್ಗೆ ಹೋಗ್ಬೇಕಾಗ್ಬೋದು, ಬಸ್ಗೆ ಹೋಗ್ಬೇಕಾಗ್ಬೋದು, ಫ್ಲೈಟ್ಗೆ ಹೋಗ್ಬೇಕಾಗಿದ್ದು. ಒಂದು ವೇಳೆ ನಾವು ಆ ಟ್ರೈನ್ ಬಂದಿಲ್ಲ ಸಮಯಕ್ಕೆ, ಆ ಬಸ್ ಬಂದಿಲ್ಲ ಅಂದರೆ ಕಾಯೋದೇ ಒಂದು ಕಷ್ಟ. ಮೊನ್ನೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಒಂದು ಟ್ರೈನ್ಗೆ ಕೊಡುವಂಥ ಮರ್ಯಾದೆ ಕೂಡ ನಾವು ನಮ್ಮ ದೇವ್ರಿಗೆ ಕೊಡೋದಿಲ್ಲ ಕೆಲವೊಮ್ಮೆ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ಟ್ರೈನು 1 hour ತಡೆ ಆಗಿದೆ ಅಂತ ಹೇಳಿದ್ರೆ ಸ್ಟೇಷನಲ್ಲಿ ಬಿಟ್ಬಿಟ್ಟು ಹೊರಗಡೆ ಹೋಗ್ತೀವ? ಇಲ್ಲ, ಅಲ್ಲೇ ನಿಂತ್ಕೊಂಡು ಯಾವ ಕಡೆ ಬರುತ್ತೆ ಅಂತ ನೋಡ್ತಾ ಇರ್ತೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ದೇವರಿಗೆ ನಾವು ಆ ರೀತಿಯಾದ ಒಂದು ಪ್ರಾಧಾನ್ಯತೆಯನ್ನು ಕೊಡೋದಿಲ್ಲ. ಖಂಡಿತವಾಗಿ ಇದೆಲ್ಲ ನಮಗೆ ಒಂದು ಪಾಠ. ಇಲ್ಲಿ ಕಾಯಬೇಕಾಗಿರ್ತಕ್ಕಂಥದ್ದು ಕೇವಲ ಕೀರ್ತನೆಗಳಲ್ಲಿ ಮಾತ್ರ ಬರೆದಿಲ್ಲ, ಇಡೀ ಸತ್ಯವೇದದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರಿಗೋಸ್ಕರ ಕಾಯಬೇಕು ಎಂಬುದಾಗಿ ಬರೆದಿದ್ದೆ. ಹಾಗೆ ಕಾಯುತ್ತಿರುವಾಗ ನಮ್ಮ ನಂಬಿಕೆ ಹೆಚ್ಚಾಗಬೇಕು, ನಮ್ಮ ದೃಢತೆ ಹೆಚ್ಚಾಗಬೇಕು. ಹಾಗೆ ಹೆಚ್ಚಾದಾಗ ಮಾತ್ರ ನಾವು ದೇವರನ್ನು ಅರಿತುಕೊಂಡು ಇನ್ನೊಬ್ಬರಿಗೂ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮಗೆ ಆ ತಾಳ್ಮೆ ಕಾಯ್ಲಿಕ್ಕಿಲ್ಲ ಅಂದರೆ ಇನ್ನು ಬೇರೆಯವರು ತಿಳಿಸ್ಲಿಕ್ಕೆ ಹೇಗೆ? ಉದಾಹರಣೆಗೆ ನೋವನ ಕಾಲದಲ್ಲಿ ಮಳೆ ಬರ್ತದೆ 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 ಅಂತ ಜನ ಕಾಯ್ಕೊಂಡಿದ್ರು, ಮಳೆ ಬರಲೇ ಇಲ್ಲ. ಆ ನಂಬಿಕೆ ಹೊಂಟೋಯ್ತು ಅವ್ರಿಗೆ, ಆ ಭರವಸೆ ಹೊಂಟೋಯ್ತು. ನೋಹನು ಸಹ ನಾವು ಕಳೆದ ಸಾರಿ ಹೇಳಿದಾಗೆ 40 ದಿನಗಳು ಮಳೆನೇ ಬರಲಿಲ್ಲ. ಏನಾಗಿರ್ಬೋದು ಪರಿಸ್ಥಿತಿ? 120 ವರ್ಷ ಪ್ರಸಂಗ ಮಾಡಿದ್ರು ಸಹ 8 ಜನ ಮಾತ್ರ ನಾವು ಹೇಳೋದು. ಅದೇ ರೀತಿಯಲ್ಲಿ ಲೋಕದಲ್ಲಿ ನಾವು ಎಷ್ಟೇ ವರ್ಷ ಕಾದುಕೊಂಡಿದ್ರು ಸಹ ಅಂತ್ಯದಲ್ಲಿ ತಾಳಿದವನು ಬಾಳಿಯಾನು. ಕೊನೆಯದಾಗಿ ಪರಲೋಕ ಸೇರ್ತಕ್ಕಂಥವನು ದೇವರನ್ನು ಸಂಪೂರ್ಣವಾಗಿ ನಂಬಿಕೊಂಡಿರ್ತಕ್ಕಂಥವನು, ಆತನಿಗೋಸ್ಕರ ಸಾಕ್ಷಿಯನ್ನು ನೀಡತಕ್ಕಂಥವನು, ಆತನನ್ನು ಎದುರು ನೋಡ್ತಕ್ಕಂಥವನು ಮಾತ್ರ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಇನ್ನು ಮುಂದೆ ಹೋಗೋಣ. ಈ ವಿರಾಮದ ನಂತರ ಇನ್ನೂ 2 ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೋ ಹೋಗ್ಬೇಡಿ. ನಿಮಗೋಸ್ಕರ ಪಾಸ್ಟರ್ ರಾಜದಾಸ್, ಪಾಸ್ಟರ್ ಮುತ್ತು ಮ್ಯಾಥ್ಯೂ ಮತ್ತು ಪಾಸ್ಟರ್ ಪ್ರಸನ್ನ ಕುಮಾರ್ ಇಲ್ಲೇ ಕಾಯ್ತಾ ಇದ್ದಾರೆ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಕೊನೆಯ ಪಾಠದಲ್ಲಿದ್ದೇವೆ, 13ನೇ ಪಾಠ. ಈಗ 131ನೇ ಕೀರ್ತನೆಗೆ ಬಂದಿದ್ದೇವೆ. ಹೇಳಿ ಪಾಸ್ಟರ್ ರಾಜದಾಸ್. ಕೀರ್ತನೆ 131ನೇ ಅಧ್ಯಾಯದಲ್ಲಿ ಶಾಂತಿ ಬೇಕಾದರೆ ಆ ಶಾಂತಿ ಯಾರಿಗಿರುತ್ತೆ? ಮಕ್ಕಳಿಗಿರ್ತದೆ. ತಾಯಿಯ ಮಡಿಲಲ್ಲಿ ನಿಶ್ಚಿಂತೆಯಿಂದ ಮಲಗಿರ್ತಕ್ಕಂಥ ಮಗು ಅದು ಹಾಲು ಕುಡಿದ ಮೇಲೆ ಅದಕ್ಕೆ ಯಾವುದೇ ಥರ ಚಿಂತೆ ಇರಲ್ಲ, ನಿಶ್ಚಿಂತೆಯಿಂದ ಇರ್ತದೆ. ಅಂತಹ ಒಂದು ಪರಿಸ್ಥಿತಿಗೆ ಕೀರ್ತನೆಗಾರನು ಭಕ್ತರನ್ನು ಹೋಲಿಸ್ತಾ ಇದ್ದಾನೆ. ಇವತ್ತು ನಾವು ಜೀವಿಸ್ತಕ್ಕಂಥ ಲೋಕ ತಳಮಳಗೊಂಡಂಥ ಲೋಕ. ಎಲ್ಲ ಕಡೆ ಸಮಸ್ಯೆಗಳು, ಎಲ್ಲ ಕಡೆ ಗೊಂದಲ, ಎಲ್ಲ ಕಡೆ ರೋಗ ರುಜಿನ, ಸಾವು ಮರಣ, ಇವು ಸಂಕಟದಿಂದ ತುಂಬಿದೆ. ಇಂಥ ಲೋಕದಲ್ಲಿ ಹೇಗೆ ಶಾಂತಿಯುತವಾಗಿರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಹಾಕುವಾಗ ಕೀರ್ತನೆಗಾರ ಹೇಳ್ತಾನೆ, ಯೆಹೋವನೇ ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ, ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನಪಡಿಸಿದ್ದೇನೆ, ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಿಂದಿದೆ. ಇವತ್ತು ನಮಗೆ ನೆಮ್ಮದಿ ಬೇಕಾದರೆ ಇಂತಹ ಪ್ರಾರ್ಥನೆ ಮಾಡಿದಾಗ, ಯಾರು ದೇವರ ಮೇಲೆ ಪೂರ್ಣ ಭರವಸೆ ಇಟ್ಟಿರ್ತಾರೆ, ಪಾಸ್ಟರ್ ಪ್ರಸನ್ನ ಹೇಳ್ದಂಗೆ, ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್ ದೇ ಹ್ಯಾವ್ ಪೀಸ್ ಅಂತೆ. ಯಾರು ದೇವ್ರ ಮೇಲೆ ಭರವಸೆ ಇಡ್ತಾರೆ ಅವ್ರಿಗೆ ಸುಶಾಂತಿ ಇರ್ತದಂತೆ. ಇವತ್ತು ಯಾಕೆ ಜನ ಶಾಂತಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂದರೆ, ದೇ ಡೋಂಟ್ ಪುಟ್ ದ ಟ್ರಸ್ಟ್ ಇನ್ ಗಾಡ್. ಮನುಷ್ಯರ ಮೇಲೆ ಭರವಸೆ ಇಡ್ತಾರೆ, ಅವರ ಕುಟುಂಬದ ಮೇಲೆ ಭರವಸೆ ಇಡ್ತಾರೆ, ಅವರ ಆಸ್ತಿ ಮೇಲೆ ಭರವಸೆ ಇಡ್ತಾರೆ. ಆದರೆ ನಮ್ಮ ಭರವಸೆ ಯಾವಾಗ ಆ ಸರ್ವಶಕ್ತನ ದೇವರ ಮೇಲೆ ಇರ್ತದೆ, ಆಗ ನಾವು ಈ ಮೊಲೆ ಕುಡಿದು ಬಿಡಿಸಿದ ಮಗುವಿನ ಪಾದದಲ್ಲಿ ನಿಶ್ಚಿಂತೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀವು ನನ್ನ ರಾಜ್ಯ ಸೇರಬೇಕಾದ್ರೆ ಈ ಮಕ್ಕಳಂತ ಇರಬೇಕು. ಆ ಮಕ್ಕಳಲ್ಲಿ ಏನಿದೆ ಹೇಳಿ? ಭಾವನ ಅವ್ರದ್ದು ಮನೋಭಾವ ಏನಂತ ಹೇಳಿದ್ರೆ, ದೇ ಡೋಂಟ್ ಫಿಯರ್. ಅವ್ರಿಗೇನು ಭಯನೂ ಇಲ್ಲ ಮತ್ತು ಸಂದೇಹನೂ ಇಲ್ಲ. ಮುಂದಿನ ಆಹಾರ ಏನು ಎಂಬುದಾಗಿ ಅವ್ರು ಯೋಚನೆ ಮಾಡಲ್ಲ. ದೇ ಆರ್ ವೆರಿ ಶ್ಯೂರ್ ದಟ್ ಮದರ್ ವಿಲ್ ಪ್ರೊವೈಡ್ ಫುಡ್ ಫಾರ್ ದ ಚೈಲ್ಡ್ ಅಂತ. ಇವತ್ತು ಆ ಮಗುವಿಗಿದ್ದಂಥ ನಂಬಿಕೆ ನಮಗಿಲ್ಲದೆ ಇದ್ದರೆ ಆ ದೇವ್ರ ಮೇಲೆ ನಮ್ಮ ನಂಬಿಕೆ ಕಡಿಮೆ ಆಗಿಬಿಡುತ್ತೆ. ನಮ್ಮ ಸ್ವಂತ ಇದ್ರ ಮೇಲೆ ಗರ್ವ ಪಡಬಾರ್ದು, ಯಾವುದಕ್ಕೂ ನಾವು ಚಿಂತೆ ಮಾಡಬಾರ್ದು. ಈ ಲೋಕ ತಲೆ ಕೆಳಗಾದರೂ ಚಿಂತೆ ಇಲ್ಲ, ಗಾಡ್ ಇಸ್ ಇನ್ ಕಂಟ್ರೋಲ್. ಆತನ ನಿಯಂತ್ರಿಸ್ತಾ ಇದ್ದಾನೆ, ನಮ್ಮನ್ನು ನಡೆಸ್ತಾನೆ, ದಡ ಸೇರಿಸ್ತಾನೆ ಎಂಬ ವಿಶ್ವಾಸ ಇದ್ದರೆ ಆಗ ನಾವು ಈ ಲೋಕದಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಸುತ್ತ ವೈರಿಗಳಿದ್ರು, ನಮಗೆಲ್ಲ ಚೆನ್ನಾಗಿ ಗೊತ್ತು, ಏಲಿಯನ್ ಕಾಲದಲ್ಲಿ ವೈರಿಗಳೆಲ್ಲ ಬಂದು ಮುತ್ತಿಗೆ ಹಾಕಿದ್ರು. ಬೆಳಗ್ಗೆ ಎದ್ದು ಗೇಜಿ ನೋಡಿದ ತಕ್ಷಣ ಅವನಿಗೆ ಭಯ ಆಗಿಬಿಡುತ್ತೆ. ಯಾರಿದ್ದಾರೆ ಸುತ್ತಲೂ? ವೈರಿಗಳಿದ್ದಾರೆ. ಸ್ವಾಮಿ ವೈರಿಗಳು ತುಂಬಿದ್ದಾರೆ, ಬಂದಿದ್ದಾರೆ, ನಮ್ಮ ಕತೆ ಮುಗೀತು ಅಂತ.
ಆಗ ಅವನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಇವನ ಕಣ್ಣನ್ನು ತೆರೆ ಅಂತ. ತೆರೆದಾಗ ಏನು ಕಾಣ್ತಾನೆ? ಅದಕ್ಕಿಂತಲೂ ಅಗ್ನಿಮಯವಾದಂಥ ರಥಶ್ವಗಳು ಎಲಿಯನನ್ನು ಆತನ ಸೇವಕರನ್ನು ಕಾಪಾಡಲಿಕ್ಕೆ ಸ್ವಾಮಿ ಕಳಿಸಿದ. ಆಗ ಅವನಿಗೆ ಧೈರ್ಯ ಬಂತು. ಇವತ್ತು ನಮ್ಮ ಕಣ್ಣುಗಳನ್ನು ತೆರೀಲಿಕ್ಕೆ ನಾವು ಪ್ರಾರ್ಥಿಸಬೇಕು. ಸ್ವಾಮಿ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ತನ್ನ ದೂತರನ್ನು ಕಾವಲಿಸ್ತಾನೆ ಎಂಬುದಾಗಿ ಕೀರ್ತನೆ 91 ಹೋತ್. ನಮ್ಮನ್ನು ಕಾವಲಿಸಲಿಕ್ಕೆ ತನ್ನ ದೂತರ ದಂಡನ್ನೇ ಕಾವಲಿಸ್ತಾನೆ. ಕಾಣ್ತಾ ಇಲ್ಲ, ಆದರೆ ನಮಗೆ ಭರವಸೆ ಬೇಕು. ಯಾರು ವಾಕ್ಯದ ಮೇಲೆ ಭರವಸೆ ಇಟ್ಟಿರ್ತಾರೆ ಅವರಿಗೆ ಸುಶಾಂತಿ, ಸಮಾಧಾನ ಇರ್ತದೆ, ಸಂತೋಷ ಇರ್ತದೆ. ಅಂಥವ್ರು ಮಾತ್ರ ದೇವರ ರಾಜ್ಯ ಸೇರಲಿಕ್ಕೆ ಸಾಧ್ಯ ಅಂತೇಳಿ ಮತ್ತಾಯ 18ನೇ ಅಧ್ಯಾಯ 1ನೇ ವಚನದಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ. ನೀವು ಪರಲೋಕ ರಾಜ್ಯ ಸೇರಬೇಕಂತಿದ್ದೀರಾ? ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸೊ ಮಕ್ಕಳಲ್ಲಿರ್ತಕ್ಕಂಥ ಮನಸ್ಸು ನಮಗಿರಬೇಕಾಗಿದೆ. ಮಕ್ಕಳಲ್ಲಿ ಮನಸ್ಸೇನಿದೆ? ಮುಗ್ಧತೆ ಇದೆ. ಅವರು ಕ್ಷಮಿಸ್ತಾರೆ, ದ್ವೇಷ ಇಟ್ಕೊಳ್ಳಲ್ಲ, ಕ್ರೋಧ ಇಟ್ಕೊಳ್ಳಲ್ಲ, ಕೋಪ ಇಟ್ಕೊಳ್ಳಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಭಯನೂ ಪಡಲ್ಲ. ಅವರು ತಂದೆ ತಾಯಿಗಳಿರೋ ತನಕ ಅವ್ರು ನಿಶ್ಚಿಂತೆಯಿಂದ ಇರ್ತಾರೆ. ಅದೇ ರೀತಿ ಇವತ್ತು ನಾವು ಪರಲೋಕ ತಂದೆ ನಮಗೆ ಕೂಡ ಇರುವಾಗ ನಾವು ಯಾವುದಕ್ಕೂ ಭಯ ಪಡದೆ ನಿಶ್ಚಿಂತೆಯಿಂದ ಜೀವಿಸ್ತಾರೆ. ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಪರಲೋಕ ಸೇರಿಸ್ತಾನೆ. ಇದು ಖಚಿತವಾದಂಥ ಅನುಭವ. ಇದು ಕೀರ್ತನೆಗಾರನಿಗಾಯಿತು. ಅದೇ ಅನುಭವ ಕೊನೆಯ ಕಾಲದಲ್ಲಿ ನಮಗೂ ಆಗುತ್ತೆ. ಈ ಕೊನೆಯ ಕಾಲದಲ್ಲಿ ಭಾಳ ಇಕ್ಕಟ್ಟು ಬರ್ತದಂತೆ, ಭಾಳ ಹಿಂಸೆ ಬರುತ್ತಂತೆ ಅಂತೇಳಿ ಅನೇಕರು ಭಯಗ್ರಸ್ತರಾಗಿ ಸತ್ಯನೇ ಬಿಟ್ಬಿಡ್ತಾರೆ. ಬೇಡಪ್ಪ, ಈ ಧರ್ಮನೇ ಬೇಡ, ದೇವರೇ ಬೇಡ ಅಂತೇಳಿ. ಆದರೆ ಎಂತಹ ಪರಿಸ್ಥಿತಿಯಲ್ಲೂ ಸಹ, ಮರಣದ ಕಣಿವೆಯಲ್ಲಿ ನಾವು ಇದ್ದಾಗ್ಯೂ ಸಹ ನಾವು ನಿಶ್ಚಿಂತ ಜೀವಿಸಲಿಕ್ಕೆ ದೇವರ ಮೇಲೆ ಭರವಸೆ ಇಡೋಣ, ಪ್ರಾರ್ಥನೆ ಮಾಡೋಣ. ಅವರಿಗೆ ಸ್ವಾಮಿ ಸುಶಾಂತಿ, ಸಮಾಧಾನ ಕೊಡ್ತಾನೆ. ವಂಡರ್ಫುಲ್. ಮುಂದೆ ಹೋಗೋಣ. ಈ ಒಂದು 126ನೇ ಕೀರ್ತನೆಗೆ ಬಂದಿದ್ದೇವೆ. ಹೇಳಿ. 126ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾನು ಮೊದಲನೇ ವಚನವನ್ನು ಓದಲು ಬಯಸ್ತೇನೆ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸುಕೊಂಡಿರುವಂತಿದ್ದೆವು. ನಾವು ಗಮನಿಸುವಾಗ ಇಸ್ರಾಯೇಲ್ಯರನ್ನು ದೇವರು ಬಿಡಿಸೋದರ ಕುರಿತಾಗಿ ಈ ಭಾಗದಲ್ಲಿ ನಾವು ಕಾಣ್ತಿದ್ದೇವೆ. ನಾವು ವಿಶೇಷವಾಗಿ ನಾವು ಗಮನಿಸಿ ನೋಡುವಾಗ ಈ ಚಿಯೋನಿನಲ್ಲಿ, ಯೆರೂಸಲೇಮಿನ ಪ್ರಾಂತದಲ್ಲಿ, ಇಲ್ಲವೇ ಯೂದಯದ ದಕ್ಷಿಣ ಭಾಗದಲ್ಲಿ ಹಳ್ಳಗಳು, ತೊರೆಗಳು ಇದ್ದಕ್ಕಿದ್ದಂತೆ ಮಳೆ ಬಂದಾಗ ಉಂಟಾಗ್ತಿದ್ವು. ಅದನ್ನು 4ನೇ ವಚನದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನೇ ನೀನು ದಕ್ಷಿಣದ ದೇಶದ ಹಳ್ಳಗಳನ್ನು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿ ಬರಮಾಡು. ಅಂದರೆ ಆ ಹಳ್ಳಗಳು ಉಂಟಾದಾಗ ಆ ಒಂದು ನೀರಿನ ರಭಸಕ್ಕೆ ಅಲ್ಲಿ ಅನೇಕ ರೀತಿಯಾದಂತಹ ಬೆಳೆಗಳನ್ನು ಬೆಳೀತಾ ಇದ್ರು ಇಸ್ರಾಯೇಲ್ಯರು. ಆ ಭಾಗದಲ್ಲಿ ರೈತರು ಊಹಿಸಿದಂತಹ ಫಲಕ್ಕಿಂತ ಅತಿ ಹೆಚ್ಚಿನ ಫಲವನ್ನು ಕೊಡಲಿಕ್ಕೆ ಈ ನೀರು ತುಂಬ ಸಹಾಯಕವಾಗ್ತಿತ್ತು. ಅದೇ ರೀತಿ ಸ್ವಾಮಿ ಇಸ್ರಾಯೇಲರನ್ನು ಆ ಸೆರೆಮನೆಯಿಂದ, ಇಲ್ಲವೇ ಬಬುಲೋನ್ ಸೆರೆಯಿಂದ ಆಗಿರಬಹುದು, ಐಗುಪ್ತದ ಸೆರೆಯಿಂದ ಆಗಿರಬಹುದು, ಕರ್ತನೆ ಬಿಡಿಸು, ಅವರೆಲ್ಲರಿಗೂ ಬೇಕಾದಂತಹ ಬಿಡುಗಡೆಯನ್ನು ಕೊಡು, ನೀನು ನಮ್ಮನ್ನು ನಡೆಸಿದಂತಹ ದೇವರು ಈ ಮುಂದಕ್ಕೂ ಕೂಡ ನಡೆಸಪ್ಪ ಎಂಬುದನ್ನು ಈ ಒಂದು ದಾವೀದನ, ಇಲ್ಲವೇ ಈ ಕೀರ್ತನೆಗಾರನ ಒಂದು ಅಳಲು, ಒಂದು ಬಯಕೆ, ಒಂದು ಆಲೋಚನೆ ಎಂಬುದನ್ನು ನಾವು ನೋಡ್ತೇವೆ. 5-6 ವಚನಗಳನ್ನು ನಾವು ನೋಡುವಾಗ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರಮಾಡುವನು. ಅಂದರೆ ನಮ್ಮ ದೇವರು ಎಂಥವರಪ್ಪ ಅಂತಂದರೆ, ಇವತ್ತು ನಾವು ಅಳುತ್ತಾ ಇರಬಹುದು, ಆದರೆ ಖಂಡಿತವಾಗ್ಲೂ ಒಂದು ದೇವರು ಒಂದು ಸಮಯವನ್ನು, ಒಂದು ದಿನವನ್ನು ನಿಗದಿ ಮಾಡಿದ್ದಾನೆ. ಆ ದಿನದಲ್ಲಿ ನಮಗೆ ಹರ್ಷ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ, ಸಮಾಧಾನ ಉಂಟಾಗುತ್ತೆ. ಧೈರ್ಯದಿಂದ ಇರು ಎಂಬಂತಹ ಕೀರ್ತನೆ ಇದಾಗಿದೆ. ಅಷ್ಟೇ ಅಲ್ಲ, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಏನು ಮಾಡ್ತಾನಪ್ಪ ಅಂತಂದರೆ ಹರ್ಷಿಸುತ್ತಾ ಸಿವುಡುಗಳನ್ನು ಕೊಯ್ತಾನೆ. ಅಂದರೆ ದೇವರು ಒಂದು ಸಮಯವನ್ನು ನಿಗದಿ ಮಾಡಿದ್ದಾನೆ. ಆ ದಿವಸದಲ್ಲಿ ನಮಗೆ ಬೇಕಾದಂತಹ ಹರ್ಷವನ್ನು, ಸಂತೋಷವನ್ನು ಕೊಡುವಂಥವನಾಗಿದ್ದಾನೆ. ಈ ದಿವಸ ನಾವು ಒಂದು ವೇಳೆ ದುಃಖವನ್ನು ತಿಂತಿರಬಹುದು, ಸಂಕಷ್ಟದಲ್ಲಿ ನಾವಿರಬಹುದು, ಆದರೆ ದೇವರು ನೇಮಿಸಿದಂತಹ ಆ ದಿವಸದಲ್ಲಿ ಖಂಡಿತವಾಗಲೂ ನಮಗೆ ಬಿಡುಗಡೆ ಉಂಟು, ಖಂಡಿತವಾಗಲೂ ನಮಗೆ ಸಮಾಧಾನ ಉಂಟು, ಖಂಡಿತವಾಗಲೂ ನಮಗೆ ಸಂತೋಷ ಉಂಟು ಎಂಬುದನ್ನು ಇಲ್ಲಿ ಕೀರ್ತನೆಗಾರನು ಎಷ್ಟು ಅಚ್ಚುಕಟ್ಟಾಗಿ, ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಯೆಹೋವನಲ್ಲಿ ನಾವು ಭರವಸೆ ಬಿಡಬೇಕು. ಆತ ನಮ್ಮನ್ನು ಇಲ್ಲಿಯವರೆಗೂ ನಡೆಸಿದ್ದಾನೆ, ಇನ್ನು ಮುಂದಕ್ಕೂ ಕೂಡ ನಡೆಸ್ತಾನೆ ಎಂಬಂತಹ ಭರವಸೆ, ನಂಬಿಕೆ ನಮ್ಮದಾಗಿರುವಾಗ ಖಂಡಿತವಾಗಲೂ ದೇವರು ನಮ್ಮ ಕೈ ಹಿಡಿದು ನಡೆಸುವಂಥವನಾಗಿದ್ದಾನೆ. ಈ ಒಂದು ಸಾಲು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಒಂದು ಸಾಲು. ಇಲ್ಲಿಯವರೆಗೂ ಕೈ ಹಿಡಿದು ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸ್ತಾನೆ ಅಂತಕ್ಕಂಥ ಅಂಶವನ್ನ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮರಳಿ ಸ್ವಾಗತ. ಬನ್ನಿ, ಅಂತಿಮ ಭಾಗಕ್ಕೆ ಬಂದಿದ್ದೇವೆ.
ದೇವರ ಸಬ್ಬತ್ ದಿನದಲ್ಲಿ ಕಾಯುವುದು, ಅದರಲ್ಲೂ ವಿಶೇಷವಾಗಿ ಕೀರ್ತನೆ 92 ಹೇಳಿ. ದಾವಿದನು ಕೀರ್ತನೆ 92ನೇ ಅಧ್ಯಾಯದಲ್ಲಿ ವಿಶ್ರಾಂತಿಯ ಬಗ್ಗೆ ಬರೀತಾ ಇದ್ದಾರೆ. ಅನೇಕರಿಗೆ ವಿಶ್ರಾಂತಿ ಅಂತ ಹೇಳಿದ್ರೆ ಶಾರೀರಿಕವಾದ ವಿಶ್ರಾಂತಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಈ ವಿಶ್ರಾಂತಿ, ಸಬ್ಬತ್ತಿನ ವಿಶ್ರಾಂತಿಯ ಪ್ರಾಮುಖ್ಯತೆಯನ್ನು ಇಲ್ಲಿ ನಾವು ಹೊತ್ತೇವೆ. 92ನೇ ಕೀರ್ತನೆ 4ನೇ ಅಧ್ಯಾಯ ವಚನ ಮತ್ತು 5ನೇ ವಚನ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ಈ ಕೀರ್ತನೆಗಾರನು ದೇವರ ಸೃಷ್ಟಿಯನ್ನು ನೆನೆಸ್ಕೊಂಡಾಗ ದೇವರನ್ನ ಕೊಂಡಾಡ್ತಾನೆ. ಯಾವಾಗ ನಾವು ಸೃಷ್ಟಿ ವಸ್ತುಗಳು ನಮ್ಮನ್ನು ದೇವರು ಸೃಷ್ಟಿ ಮಾಡಿದಾನೆ ಎಂಬುದಾಗಿ ನಾವು ನಂಬ್ತೇವೆ, ಆಗ ದೇವ್ರನ್ನ ಆರಾಧಿಸಲಿಕ್ಕೆ ನಾವು ಮನಸ್ಸು ಮಾಡ್ತೇವೆ. ದೇವ್ರನ್ನ ಕೊಂಡಾಡಲಿಕ್ಕೆ, ಆ ಸಬ್ಬತ್ ದಿನವನ್ನು ಆಚರಿಸಲಿಕ್ಕೆ ನಾವು ತೀರ್ಮಾನ ಮಾಡ್ತೇವೆ. ಆ ದಿನ ವಿಶ್ರಮಿಸ್ಕೊಳ್ತೇವೆ. ಯಾಕಂದ್ರೆ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ವಿಶ್ರಮಿಸ್ಕೊಂಡ, ಅದಕ್ಕೆ ಈ ಸಬ್ಬತ್ತು ಭಾಳ ಪ್ರಾಮುಖ್ಯವಾಗಿದೆ. ಇವತ್ತು ಅನೇಕರು ಸಬ್ಬತ್ತು ರದ್ದಾಗಿದೆ, ಸಬ್ಬತ್ತು ಯಹೂದ್ಯರ ಕೊಡಲ್ಪಟ್ಟಿದೆ ಅಂತ ಹೇಳಿ ಆ ವಾಗ್ವಾದ ಮಾಡಿ ಅದನ್ನು ತಾತ್ಸಾರ ಮಾಡ್ತಾರೆ. ಆದರೆ ಸೃಷ್ಟಿಯನ್ನು ಸ್ಮರಿಸ್ಕೊಂಡಾಗ ಕೀರ್ತನೆಗಾರನೇ ಈ ಸರ್ಪ್ರೈಸ್, ಆಶ್ಚರ್ಯ ಆಗ್ತದೆ. ಇಷ್ಟೊಂದು ಅಮೋಘವಾಗಿದೆಯಾ ಸ್ವಾಮಿ. ನಾವು ಸಹಜವಾಗಿ ಈ ಪ್ಲಾನೆಟೋರಿಯಂ, ತಾರಾಲಯಕ್ಕೆ ಹೋದಾಗ ತಾರಾಲಯದಲ್ಲಿ ನೋಡಿದ್ರೆ ಆ ಅಮೋಘವಾದಂಥ ಸೃಷ್ಟಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದಾನ. ದೆನ್ ಈಸ್ ವರ್ದಿ ಆಫ್ ವರ್ಷಿಪ್. ಆ ಸಬ್ಬತ್ ದಿನವನ್ನು ಸ್ವಾಮಿ ಸೃಷ್ಟಿಯ ಸ್ಮಾರಕವಾಗಿ ಕೊಟ್ಟಿದ್ದಾನೆ. ಇಟ್ಸ್ ಎ ಮೆಮೋರಿಯಲ್ ಆಫ್ ಕ್ರಿಯೇಷನ್. ಅದಕ್ಕೆ ನಾವು ಸಬ್ಬತ್ ದಿನದಲ್ಲಿ ನಾವು ವಿಶ್ರಮಿಸ್ಕೊಳ್ಬೇಕಾಗಿದೆ. ಎರಡನೇದಾಗಿ, ಯಾವ ಕಾರಣಕ್ಕಾಗಿ ನಾವು ಸಬ್ಬತ್ ದಿನ ಆಚರಿಸಬೇಕೆಂಬುದಾಗಿ ಪ್ರಶ್ನಿಸುವಾಗ, ವಿ ಆರ್ ರಿಡೀಮ್ಡ್, ನಮಗೆ ವಿಮೋಚನೆ ಆಗಿದೆ, ಬಿಡುಗಡೆ ಆಗಿದೆ. ಇಸ್ರೇಲರಿಗೆ ಹೇಳ್ತಾನೆ, ನಿಮ್ಮನ್ನು ನಾನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡೋದನ್ನೆಲ್ಲ ಗುಲಾಮ್ತನ, ಅದಕ್ಕೆ ನೀವು ನೆನೆಸ್ಕೊಂಡು ಸಬ್ಬತ್ ದಿನ ಆಚರಿಸಿ ಅಂತ ಹೇಳ್ತಾನೆ. ಇವತ್ತು ನಮಗೆ ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಾನೆ, ಐಗುಪ್ತ ದೇಶದಿಂದಲ್ಲ, ಆದರೆ ಪಾಪದ ಬಂಧನದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಸೈತಾನ ಬಂಧದಲ್ಲಿ ಹೇಗೆ ಫರೋವನ ಬಂಧನದಲ್ಲಿ ಇದ್ದರೋ ಹಾಗೆ ಸೈತಾನ ಬಂಧನ ನಾವಿದ್ದೋ ನಮಗೆ ಸ್ವಾಮಿ ಬಿಡುಗಡೆ ಕೊಟ್ಟು ಇವತ್ತು ನಮ್ಮನ್ನು ಸ್ವತಂತ್ರರಾಗಿ ಮಾಡಿದ್ದಾನೆ. ಅದಕ್ಕಾಗಿ ನಾವು ಸಬ್ಬತ್ ದಿನ ಆಚರಿಸಬೇಕಾಗಿದೆ. ಸೊ ದೇರ್ ಆರ್ 2 ರೀಸನ್ಸ್. 2 ಕಾರಣಗಳಿದೆ ಸಬ್ಬತ್ ದಿನದಲ್ಲಿ ಯಾಕೆ ಆರಾಧಿಸಬೇಕಂತೇಳಿ. ಇಟ್ ಇಸ್ ಬಿಕಾಸ್ ವಿ ಆರ್ ಕ್ರಿಯೇಟೆಡ್ ಆ್ಯಂಡ್ ವಿ ಆರ್ ರಿಡೀಮ್ಡ್. ಆ ಪ್ರಯುಕ್ತವಾಗಿ ಸೃಷ್ಟಿಯಾದಂಥ ನಾವು, ವಿಮೋಚಿಸಲ್ಪಟ್ಟಂಥ ನಮ್ಮನ್ನು, ಯಾರು ನಮ್ಮನ್ನು ವಿಮೋಚಿಸಿದ್ರು, ಯಾರು ನಮ್ಮನ್ನು ರಕ್ಷಿಸಿದ್ರು, ಆ ಸೃಷ್ಟಿ ಮಾಡಿದೆ ಎಂಬುದು ಅರ್ಥ ಮಾಡಿಕೊಂಡ್ರೆ ಆವಾಗ ಸಬ್ಬತ್ ದಿನಕ್ಕೆ ಇದರಲ್ಲಿ ಅರ್ಥ ಇದೆ ಅಂತ ನಾವು ಗೊತ್ತಾಗಿ ಅದರಿಂದ ನಾವು ವಿಶ್ರಮಿಸ್ಕೊಳ್ತೇವೆ, ದೇವರನ್ನು ನಾವು ಕೊಂಡಾಡ್ತೇವೆ. ಹಾಗೂ ಮತ್ತೆ ಭಾಳ ಪ್ರಾಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ, ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಈ ಸಬ್ಬತ್ತನ್ನು ಯಾಕೆ ಆಚರಿಸ್ಬೇಕಂತ ಹೇಳಿದ್ರೆ, ವಿಮೋಚನ ಕಂಡ 31ನೇ ಅಧ್ಯಾಯ 13ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಈ ಸಬ್ಬತ್ ದಿನದಲ್ಲಿ ನೀವು ಆರಾಧಿಸುವಾಗ, ವಿಶ್ರಮಿಸ್ಕೊಳ್ಳುವಾಗ ಅದು ಒಂದು ಗುರುತು, ದ್ಯಾಟ್ ಯು ಆರ್ ಮೈನ್, ನೀವು ನನ್ನವರು, ನಾನು ನಿಮ್ಮವರು ಅಂತ ತಿಳ್ಕೊಳ್ಳಿಕ್ಕೆ ಇದು ಸಬ್ಬತ್ ದಿನ ಒಂದು ಗುರುತಾಗಿದೆ. ಐ ಆಮ್ ದ ಒನ್ ಹೂ ಸ್ಯಾಂಕ್ಟಿಫೈಸ್ ಯು, ನಿಮ್ಮನ್ನು ಪರಿಶುದ್ಧಗೊಳಿಸೋನು ನಾನೇ. ಇವತ್ತು ನಾವು ಪರಿಶುದ್ಧರಾಗಬೇಕಾದ್ರೆ ಸಬ್ಬತ್ ದಿನದಲ್ಲಿ ಆರಾಧಿಸಿದಾಗ ಮಾತ್ರ ನಾವು ಪರಿಶುದ್ಧರಾಗ್ತೇವೆ. ಯಾವಾಗ ನಾವು ನಮ್ಮನ್ನು ವಿಮೋಚನೆ ಅಂತೇಳಿ ದೇವ್ರನ್ನ ಆರಾಧಿಸ್ತೇವೆ, ಆಗ ನಮಗೆ ದೇವರಿಗೆ ಸ್ತೋತ್ರ ಸಲ್ಲಿಸಿದಾಗತ್ತೆ, ದೇವ್ರನ್ನ ವಂದನೆ ಹೇಳೋದಂಗಾಗತ್ತೆ. ಮತ್ತು ಸೃಷ್ಟಿಕರ್ತನೆ ಎಂಬುದಾಗಿ ಅಂಗೀಕರಿಸ್ಕೊಳ್ಳುವಾಗ ಗಾಡ್ ಈಸ್ ಪ್ಲೀಸ್ಡ್. ಆ 3 ಕಾರ್ಯ ಆಗಬೇಕಾದ್ರೆ ಸಬ್ಬತ್ ದಿನದಲ್ಲಿ ಮಾತ್ರ. ಆ 3 ಕಾರ್ಯವನ್ನು ಸ್ವಾಮಿ ಮಾಡ್ದ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಪರಿಶುದ್ಧಗೊಳಿಸ್ತಾ, ಪಾವನಗೊಳಿಸ್ತಾ, ಆಶೀರ್ವದಿಸ್ದ. ಈ 3 ಆಶೀರ್ವಾದಗಳು ನಮಗೆ ಬೇಕಾದರೆ ಸಬ್ಬತ್ ದಿನದಲ್ಲಿ ಮಾತ್ರ ಸಿಗುತ್ತೆ. ಅದನ್ನು ನಾವು ಮರಿಬಾರ್ದು. ಈ 92ನೇ ಕೀರ್ತನೆಯನ್ನು ಸೆವೆಂತ್ ಡೇ ಅಡ್ವೆಂಟಿಸ್ಟ್ನವರು ಬರೀಲಿಲ್ಲ. ಕೆಲವರು ಈ ಒಂದು ವಾದ ಮಾಡಬಹುದು, ಆದರೆ ಈ 92ನೇ ಅಧ್ಯಾಯವನ್ನು ನಾವು ಓದಬೇಕಾದ್ರೆ ಸಬ್ಬತ್ತಿಗೆ ಮಹತ್ವವನ್ನು ಕೊಡುವಂಥ ಒಂದು ಅಧ್ಯಾಯವಾಗಿದೆ. ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಲಿ. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ಬರುವುದಾದರೆ, ಈ ಕೀರ್ತನೆ 5ನೇ ಅಧ್ಯಾಯ, 30ನೇ ಅಧ್ಯಾಯ, 49ನೇ ಅಧ್ಯಾಯ, 59ನೇ ಅಧ್ಯಾಯ, 92ನೇ ಅಧ್ಯಾಯ, 119ನೇ ಅಧ್ಯಾಯ ಏನನ್ನ ಹೇಳಿ. ನಾವು ಈ ಭಾಗದಲ್ಲಿ ನೋಡುವಾಗ 5ನೇ ಅಧ್ಯಾಯದಲ್ಲಿ ಕೀರ್ತನೆಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಯೆಹೋವನೇ ನಾನು ನಿನಗೆ ಮೊರೆ ಇಡ್ತೇನೆ, ನನ್ನ ಕೂಗನ ಕೇಳು ಎಂಬುದಾಗಿ ಹೇಳ್ತಾನೆ. ಅದೇ ರೀತಿ 30ನೇ ಅಧ್ಯಾಯಕ್ಕೆ ನಾವು ಬರುವಾಗ 5ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು.
ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ನಾನು ದುಃಖದಿಂದ ನಾನು ಒಂದು ವೇಳೆ ಮಲಗಲಿಕ್ಕೆ ಹೋಗ್ಬೋದು, ಆದರೆ ಮುಂಜಾನೆಯಲ್ಲಿ ಕರ್ತನು ನನ್ನೊಟ್ಟಿಗಿದ್ದು ನನಗೆ ಜಯವನ್ನು ಕೊಡ್ತಾನೆ, ಶಾಂತಿಯನ್ನು ಕೊಡ್ತಾನೆ, ಹರ್ಷಧ್ವನಿಯನ್ನು ಉಂಟು ಮಾಡ್ತಾನೆ, ಸಮಾಧಾನವನ್ನು ಕೊಡ್ತಾನೆ ಎಂಬುದನ್ನು ಇಲ್ಲಿ ಕೀರ್ತನೆಗಾರನು ಬಹಳ ಸೊಗಸಾಗಿ ಬರುತ್ತಿರೋದನ್ನು ನಾವು ಕಾಣಬಹುದು. ಈ ಸಂದರ್ಭದಲ್ಲಿ ನನಗೆ ಒಂದು ಸತ್ಯವೇದದ ಒಂದು ಸಂಘಟನೆ ನೆನಪು ಬರ್ತಾ ಇದೆ. ಏನಪ್ಪ ಅಂತಂದರೆ, ಎಲೀಷನ ಬಳಿಗೆ ಒಬ್ಬ ವಿಧವೆ ಬಂದು, ಸ್ವಾಮಿ, ನಿನ್ನ ಪ್ರವಾದಿ, ನಿನ್ನ ಶಿಷ್ಯನು, ನನ್ನ ಯಜಮಾನನು ತೀರ್ಕೊಂಡಿದ್ದಾನೆ, ಈಗ ಸಾಲಗಾರನು ಬಂದು ನನ್ನ 2 ಮಕ್ಕಳನ್ನು ಕೊಂಡು ಹೋಗ್ತಾ ಇದ್ದಾನೆ, ನನ್ನ ಗತಿ ಏನು ಎಂಬುದಾಗಿ ಹೇಳುವಾಗ, ನಿನ್ನ ಬಳಿ ಏನಿದೆ ಅಮ್ಮ ಎಂಬುದಾಗಿ ಕೇಳ್ತಾರೆ. ನನ್ನ ಬಳಿ ಕೇವಲ ಸ್ವಲ್ಪ ಮಟ್ಟಿಗೆ ಎಣ್ಣೆ ಮಾತ್ರ ಉಂಟು ಸ್ವಾಮಿ. ಸರಿ, ನೀನು ಹೋಗಿ ನಿನ್ನ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಟು ಆ ಕೊಂಬಿನಿಂದ ಆ ಎಣ್ಣೆಯನ್ನು ಉಯಿ. ಆಕೆ ಬಹಳ ದುಃಖದಿಂದ ಆ ದಿನ ಏನು ಮಾಡ್ತಾಳಪ್ಪ ಅಂತಂದರೆ, ಹೋಗಿ ಆ ಪಾತ್ರೆಯಲ್ಲಿ ಎಣ್ಣೆಯನ್ನು ಹೊಯ್ಯುವಾಗ ಎಲ್ಲ ಪಾತ್ರೆಗಳು ಕೂಡ ತುಂಬುತ್ತವೆ. ಮತ್ತೆ ಮರಳಿ ಬಂದು ಎಲೀಷನ ಬಳಿ ಕೇಳ್ತಾಳೆ, ಸ್ವಾಮಿ, ನೀನು ಹೇಳಿದ ಹಾಗೆ ಮಾಡಿದೆ, ನನ್ನ ಮನೆಯಲ್ಲಿ ಎಣ್ಣೆ ಎಲ್ಲವೂ ಕೂಡ ತುಂಬಿದೆ. ಈಗ ನೀನು ಹೋಗಿ ಅದನ್ನು ಮಾರಾಟ ಮಾಡಿ ಸಾಲಗಾರರಿಗೆ ಕೊಟ್ಟು ನಿನ್ನ ಮಕ್ಕಳನ್ನು ಬಿಡಿಸಿಕೊ, ಉಳಿದಿದ್ದರಲ್ಲಿ ನೀನು ನಿನ್ನ ಕುಟುಂಬವೂ ಕೂಡ ಜೀವನವನ್ನು ಸಾಗಿಸರಿ ಎಂಬುದಾಗಿ ಹೇಳ್ತಾರೆ. ನಾವು ಗಮನಿಸಬೇಕು, ಆ ಒಬ್ಬ ಎಲೀಷನು ಕೊಟ್ಟಂತಹ ವಾಗ್ದಾನ ತನ್ನ ಜೀವನದಲ್ಲಿ ನೆರವೇರಿತು. ಅಷ್ಟು ಮಾತ್ರವೇ ಅಲ್ಲದೆ ಆಕೆಯ ಸಾಲ ತೀರೋದು ಮಾತ್ರವೇ ಅಲ್ಲ, ತನ್ನ ಜೀವನಕ್ಕೂ ಬೇಕಾದಂತಹ ಸಹಾಯವನ್ನು ಯೆಹೋವ ದೇವರು ಅನುಗ್ರಹಿಸ್ತಾರೆ. ನಾವು ದುಃಖದಲ್ಲಿರಬಹುದು, ಆದರೆ ದೇವರಲ್ಲಿ ನಂಬಿಕೆಯಿಂದ ಇರುವಾಗ ಖಂಡಿತವಾಗಲೂ ಆತನು ನಮ್ಮ ಕೈ ಹಿಡಿದು ನಡೆಸುವಂಥವನಾಗಿದ್ದಾನೆ, ನಮಗೆ ಖಂಡಿತವಾಗಲೂ ಭರವಸೆಯನ್ನು ಕೊಟ್ಟು ನಡೆಸುವಂಥವನಾಗಿದ್ದಾನೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಈ ಮುಂಜಾನೆಯಲ್ಲಿ ಎಂಬುದಾಗಿ ನಾವು ನೋಡುವಾಗ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಆ ಭಾಗವನ್ನು ಓದೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 1-2 ವಾಕ್ಯಗಳನ್ನು ಓದ್ತೇನೆ. ಸಬ್ಬತ್ತಿನ ದಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸೊಲೊಮಿಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು. ಮತ್ತು ವಾರದ ಮೊದಲನೆಯ ದಿನದ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಅಂದು ಏನಾಯಿತು ಎಂಬುದಾಗಿ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಆ ಮುಂಜಾನೆಯಲ್ಲಿ ದುಃಖಕ್ರಾಂತರಾದಂತಹ ಅಪೋಸ್ತಲರಿಗೆ, ಇಲ್ಲವೇ ಕ್ರಿಸ್ತನ ಅನುಚರರಿಗೆ ಒಂದು ಭರವಸೆಯನ್ನು ಕೊಟ್ಟಂತಹ ಮುಂಜಾನೆ ಅದು. ಯೇಸು ಸ್ವಾಮಿಯವರು ಪುನರುತ್ಥಾನವನ್ನು ಕಂಡಂತಹ ಆ ದಿವಸ ಮರಣದ ಒಂದು ಕೊಂಡಿ ಸಂಪೂರ್ಣವಾಗಿ ಜಜ್ಜಲ್ಪಡಿತು. ಆ ಮರಣದ ಒಂದು ಬಾಗಿಲು ತೆರೆಯಲ್ಪಟ್ಟು ಯೇಸು ಸ್ವಾಮಿಯವರು ಪುನರುತ್ಥಾನರಾಗ್ತಾರೆ. ಇಲ್ಲಿ ಒಂದು ಮರಣವು ಕೂಡ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ವಿಷಯ ಎಂಬತಕ್ಕಂಥ ಅಂಶವನ್ನು ನಾವು ಇಲ್ಲಿ ಹೇಳಲೇಬೇಕು. ಏಕೆಂದರೆ ಮುಂಜಾನೆ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಹೇಳ್ತಾ ಇದೆ. ಆ ಒಂದು ಮುಂಜಾನೆಯು ನಮ್ಮೆಲ್ಲರಿಗೂ ಹರ್ಷದಾಯಕವಾಗಿರ್ತಕ್ಕಂಥ ಒಂದು ಸಮಯವಾಗಿರ್ತದೆ. ಆ ಸಮಯವು, ಆ ಆಶೀರ್ವಾದವು ನಮ್ಮದಾಗಲಿ, ಪ್ರಿಯ ವೀಕ್ಷಕರಿಗೂ ಆಗಲಿ ಎಂಬತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ನಮಸ್ಕಾರ.